ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಸುದ್ದಿ ಬೆಂಗಳೂರಿನ ಟ್ರಾಫಿಕ್ಗೆ ಸಂಬಂಧಪಟ್ಟಿದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ಬೆಂಗಳೂರು IT ಯಲ್ಲಿ ಹೇಗೆ ತುಂಬ ಫೇಮಸ್, ಹಾಗೆ ಟ್ರಾಫಿಕಲ್ಲಿ ಕೂಡ ದಿನ ಬೆಳಗಾದರೆ ರಾತ್ರಿ ಮನೆ ಸೇರೋವರೆಗೂ ಟ್ರಾಫಿಕ್ ಕಿರಿಕಿರಿ ಇದ್ದೇ ಇರುತ್ತೆ. ಹಾಗಾಗಿ ಈ ಟ್ರಾಫಿಕ್ ಕಿರಿಕಿರಿನ ತಪ್ಪಿಸೋದಕ್ಕೋಸ್ಕರ ಬೆಂಗಳೂರು ಪೊಲೀಸರು ಬಹಳ ಪ್ರಯೋಗಗಳನ್ನು ಈಗ ಆಲ್ರೆಡಿ ಮಾಡಿದ್ದಾರೆ. ಆ ಒಂದು ಭಾಗವಾಗಿ ಈಗ ಬೆಂಗಳೂರಿಗೆ ಯಾಕೆ ಒಂದು ಹೊಸ ಟೆಕ್ನಾಲಜಿಯನ್ನ ತರಬಾರ್ದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅನ್ನೋ ಒಂದು ಆಲೋಚನೆ ಬೆಂಗಳೂರು ಪೊಲೀಸರಿಗೆ ಬಂದಿದೆ. ಈ ಹೊಸ ಟೆಕ್ನಾಲಜಿಯ ಹೆಸರು ಮಾಡರೇಟೋ, MODERATO ಅಂತ. ಇದು ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಮ್ಯಾನೇಜ್ಮೆಂಟ್ ಆಫ್ ಒರಿಜಿನ್ ಡೆಸ್ಟಿನೇಷನ್ ರಿಲೇಟೆಡ್ ಅಡಾಪ್ಟೇಷನ್ ಆಫ್ ಟ್ರಾಫಿಕ್ ಆಪ್ಟಿಮೈಸೇಷನ್ ಅಂತ ಮಾಡರೇಟೋ ಅಂದ್ರೆ. ಸೊ ಇದು ಈ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಪನೀಸ್ ರಿಸರ್ಚರ್ಸ್ 1990 ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಇದು ಬೆಂಗಳೂರಿಗೆ ಬರೋದಕ್ಕೆ ಆಲ್ಮೋಸ್ಟ್ 25 ವರ್ಷ ಆಯಿತು. ಬಟ್ ಒಂದು ಪ್ರಪೋಸಲ್ ಇತ್ತು ಯಾವಾಗ 2014 ಬೆಂಗಳೂರಿಗೆ ಈ ಮಾಡರೇಟರ್ನ ತರಬೇಕು ಅನ್ನೋ ಪ್ರಪೋಸಲ್ ಸರ್ಕಾರದ ಮುಂದೆ ಇತ್ತು. ಆದರೆ ಕಾರಣಾಂತರಗಳಿಂದ ಅದು 10 ವರ್ಷ ಡಿಲೇ ಆಗಿದೆ. ಈಗ ಫೈನಲಿ ಬೆಂಗಳೂರಿಗೆ ಅದು ಬರೋ ಸಾಧ್ಯತೆ ಇದೆ. ಈ ಮಾಡರೇಟರ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗತ್ತೆ ಅಂತೀರಾ? ಈಗ ನೋಡಿ, ಟ್ರೆಡಿಷನಲ್ ಸಿಗ್ನಲಿಂಗ್ ವ್ಯವಸ್ಥೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟೈಮಿಂಗ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಟೈಮ್ ಮುಗಿತಾ ಇದ್ದಂಗೆ ವೆಹಿಕಲ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಆಪೋಸಿಟ್ ಸೈಡಲ್ಲಿ ಯಾವುದೇ ವೆಹಿಕಲ್ ಇಲ್ಲ, ಇನ್ನೂ ರೆಡ್ ಸಿಗ್ನಲ್ ಇದೆ ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ ಈಗ ಇರುವ ಸಿಗ್ನಲಿಂಗ್ ವ್ಯವಸ್ಥೆಯಲ್ಲಿ. ಬಟ್ ಮಾಡರೇಟೋ ಟೆಕ್ನಾಲಜಿ ಯೂಸ್ಡ್ ಸಿಗ್ನಲ್ಸ್ ಅಲ್ಲಿ ಈ ಸಮಸ್ಯೆ ಇರೋದಿಲ್ಲ. ಯಾಕಂದ್ರೆ ಈ ಮಾಡರೇಟೋ ಟೆಕ್ನಾಲಜಿ ಈ ಜಂಕ್ಷನ್ಗಳಲ್ಲಿರುವ ಟ್ರಾಫಿಕ್ನ ಸ್ಕ್ಯಾನ್ ಮಾಡಿ ಅದನ್ನ ರಿಯಲ್ ಟೈಮ್ ಡೇಟಾನ ಪ್ರೊಸೆಸ್ ಮಾಡುತ್ತೆ. ಎಷ್ಟು ಲೆಂತ್ ಅಲ್ಲಿ ಕ್ಯೂ ಅಲ್ಲಿ ಟ್ರಾಫಿಕ್ ಇದೆ, ಕಂಜೆಷನ್ ಹೇಗಿದೆ ಅನ್ನೋದನ್ನ ಪ್ರೊಸೆಸ್ ಮಾಡಿ ಇಮಿಡಿಯೇಟ್ ಆಗಿ ಸಿಗ್ನಲ್ನ ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಕಡಿಮೆ ಆಗೋ ಸಾಧ್ಯತೆ ಇದೆ. ಬೆಂಗಳೂರು ಪೊಲೀಸರ ಅಂದಾಜು ಪ್ರಕಾರ ಈ ವ್ಯವಸ್ಥೆ ಜಾರಿಗೆ ಬಂದ್ರೆ ಅಟ್ಲೀಸ್ಟ್ 30% ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗೋ ಸಾಧ್ಯತೆ ಇದೆ. ಈ ವ್ಯವಸ್ಥೆ ಈಗ ಬೆಂಗಳೂರಿಗೆ ಯಾವಾಗ ಬರುತ್ತೆ ಮತ್ತೆ ಎಲ್ಲಿ ಬರುತ್ತೆ? ಸೊ ಆಲ್ರೆಡಿ ಬೆಂಗಳೂರಿನ 2 ಜಂಕ್ಷನ್ಗಳಲ್ಲಿ ಇದರ ಟ್ರಯಲ್ ರನ್ ಶುರುವಾಗಿದೆ. ಎಲ್ಲಿ ಅಂತೀರಾ? ಹಲಸೂರಿನ ಹತ್ತಿರ ಇರುವ ಕೆನಿಂಗ್ಸ್ಟನ್ ಹಾಗೆ ಮರ್ಫಿ ರೋಡ್ ಜಂಕ್ಷನ್ಗಳಲ್ಲಿ ಟ್ರಯಲ್ ರನ್ ಆಲ್ರೆಡಿ ಫೆಬ್ರವರಿ 2024 ಶುರುವಾಗಿದೆ. ಮಾರ್ಚ್ ಅಲ್ಲಿ ಟ್ರಯಲ್ ರನ್ ಕಂಪ್ಲೀಟ್ ಆಗಬೇಕಾಗಿತ್ತು. ಬಟ್ ಒಂದು ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ ಅದನ್ನ ಸರಿಪಡಿಸಿ ಮತ್ತೆ ಟ್ರಯಲ್ ರನ್ ಮತ್ತೆ ಶುರು ಮಾಡಿದ್ದಾರೆ. ಬೈ ಎಂಡ್ ಆಫ್ ದ ಜೂನ್ ಇಲ್ಲ ಅಂದ್ರೆ ಜುಲೈಯಲ್ಲಿ ಈ ಟ್ರಯಲ್ ರನ್ ಕಂಪ್ಲೀಟ್ ಆಗೋ ಸಾಧ್ಯತೆ ಇದೆ. ಹಾಗೆ ಅದು ಕಂಪ್ಲೀಟ್ ಆಗಿ ಅವು 2 ಸಿಗ್ನಲ್ಗಳಲ್ಲಿ ಓಪನ್ ಆಗುತ್ತೆ. ಒಂದ್ ವೇಳೆ ಈ ಟ್ರಯಲ್ ರನ್ ಸಕ್ಸಸ್ಫುಲ್ ಆಗಿದ್ದೇ ಆದ್ರೆ ಈ ಮಾಡರೇಟರ್ ಟೆಕ್ನಾಲಜಿ ಬೇಸ್ಡ್ ಸಿಗ್ನಲ್ಸ್ ನ ಬೆಂಗಳೂರಿನ 28 ಪ್ರಮುಖ ಜಂಕ್ಷನ್ಗಳಲ್ಲಿ ಅಳವಡಿಸಲಾಗತ್ತೆ. ಒಂದು ವೇಳೆ ಈ ಟೆಕ್ನಾಲಜಿ ಬೆಂಗಳೂರಿನಾದ್ಯಂತ ವಿಸ್ತರಿಸಿದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಸಹಕಾರಿಯಾಗತ್ತೆ. ಹಾಗೆ ಟ್ರಾಫಿಕ್ ಅಲ್ಲಿ ಜನ ಸಿಗಾಕೊಂಡು ತಮ್ಮ ಕೆಲಸಕ್ಕೆ ಲೇಟ್ ಆಗಿ ಹೋಗೋದು ತಪ್ಪತ್ತೆ. ಮತ್ತೆ ಕಾರಣಾಂತರಗಳಿಂದ ಜಂಕ್ಷನ್ಗಳಲ್ಲಿ ಆಂಬುಲೆನ್ಸ್ಗಳು ಸಿಗಾಕೊಳ್ಳೋದು, ಇವೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಆಡತ್ತೆ. ಮತ್ತೆ ಈಗ ಒಂದ್ ವೇಳೆ ಏನಾದ್ರೂ ಆಂಬುಲೆನ್ಸ್ ಮೂವ್ಮೆಂಟ್ ಬಂದ್ರೆ ಟ್ರಾಫಿಕ್ ಪೊಲೀಸ್ ಅದನ್ನ ಮ್ಯಾನುವಲ್ ಆಗಿ ಕೂಡ ಆಪರೇಟ್ ಮಾಡುವಂತ ಒಂದು ಆಪ್ಷನ್ ಅದರಲ್ಲಿದೆ. ಈ ಟೆಕ್ನಾಲಜಿ ಆದಷ್ಟು ಬೇಗ ಬೆಂಗಳೂರಲ್ಲಿ ಇಂಪ್ಲಿಮೆಂಟ್ ಆಗಲಿ ಅಂತ ಆಶಿಸೋಣ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.